ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನವೆಂಬರ್ 14 2021 ಪ್ರಚಲಿತ ಘಟನೆಗಳನ್ನು ನೋಡೋಣ. ಸ್ನೇಹಿತರೆ, ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರಲಿ, ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ವಿವಿಧ ಪೇಪರ್ನ ಪ್ರಮುಖ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಚಲಿತ ಘಟನೆಗಳು ಇವಾಗಿರುತ್ತವೆ. ಹಾಗಾದರೆ ಕ್ವಶ್ಚನ್ ನಂಬರ್ 1 ನೋಡಿ. CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಕ್ಟ್ಸ್ ಅಂಡರ್ ದ ಆ್ಯಕ್ಟ್? CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೆಳಗಿನ ಯಾವ ಕಾಯ್ದೆ ಅಡಿ ಕಾರ್ಯನಿರ್ವಹಿಸುತ್ತದೆ? ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಡೆಲ್ಲಿ ಸ್ಪೆಷಲ್ ಪೊಲೀಸ್ ಆ್ಯಕ್ಟ್ 1946 ಅಂಡರಲ್ಲಿ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಈ CBI ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, CBI ವಿಶ್ವಾಸಾರ್ಹತೆ ಕುಗ್ಗಿಸುತ್ತಿರುವ ರಾಜಕೀಯ ಹಸ್ತಕ್ಷೇಪ. ನೋಡಿ, ಪೇಪರಲ್ಲಿ ಮಾಹಿತಿ ಏನು ಕೊಟ್ಟಿದ್ರು ಅಂತ ನೋಡೋದು ನೋಡಿ. ದೆಹಲಿ ವಿಶೇಷ ಪೊಲೀಸ್ ಕಾಯ್ದೆ 1946ರ ಅಡಿಯಲ್ಲಿ CBI ಕಾರ್ಯನಿರ್ವಹಿಸುತ್ತಿದೆ. ಸಂವಿಧಾನದ ಪ್ರಕಾರ ಪೊಲೀಸಿಂಗ್ ರಾಜ್ಯ ಪಟ್ಟಿಯಲ್ಲಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಸುಮಾರು ಎಕ್ಸಾಮ್ಗಳಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಪೊಲೀಸ್ ಎಂಬತಕ್ಕಂಥದ್ದು 3 ಪಟ್ಟಿಗಳು ಬರ್ತವೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಹಾಗಾದರೆ ಈ ಪೊಲೀಸ್ ಎಂಬತಕ್ಕಂಥದ್ದು ಕೆಳಗಿನ ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ. ರಾಜ್ಯ ಪಟ್ಟಿಯಲ್ಲಿ 62 ವಿಷಯಗಳನ್ನು ಇದು ಒಳಗೊಂಡಿರುತ್ತದೆ. ಓಕೆ, ಕೇಂದ್ರ ಪಟ್ಟಿ 100 ವಿಷಯಗಳನ್ನು ಒಳಗೊಂಡಿರುತ್ತದೆ. ಇನ್ನು ಸಮವರ್ತಿ ಪಟ್ಟಿ 52 ವಿಷಯಗಳನ್ನು ಒಳಗೊಂಡಿರುತ್ತದೆ. ಓಕೆ, ರಾಜ್ಯ ಪಟ್ಟಿಯಲ್ಲಿ ಈ ಪೊಲೀಸಿಂಗ್ ವ್ಯವಸ್ಥೆ ಕಂಡುಬರುತ್ತದೆ. ನಂತರ ಭೌಗೋಳಿಕ ವ್ಯಾಪ್ತಿಯ ಆಧಾರದಲ್ಲಿ ಪೊಲೀಸಿಂಗ್ ಕೆಲಸದ ಅಧಿಕಾರ ನಿರ್ಣಯವಾಗುತ್ತದೆ. ಪಟ್ಟಿ 2ರಲ್ಲಿರುವ ಈ ವಿಷಯದ ಮೇಲೆ ರಾಜ್ಯಗಳು ಸಂಪೂರ್ಣ ಅಧಿಕಾರ ಹೊಂದಿವೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ರಾಜ್ಯ ಪಟ್ಟಿಯಲ್ಲಿರುವ ಸಂಪೂರ್ಣ ಮಾಹಿತಿಗಳನ್ನು ರಾಜ್ಯವು ಹೊಂದಿರುತ್ತದೆ. ಈ ಕಾರಣಕ್ಕಾಗಿ ಯಾವುದೇ ರಾಜ್ಯದೊಳಗೆ ಕೇಂದ್ರದ ಪೊಲೀಸ್ ಏಜೆನ್ಸಿಗಳು ನೇರವಾಗಿ ತನಿಖೆ ನಡೆಸಲು ಸಂವಿಧಾನದಲ್ಲೇ ಅವಕಾಶವಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪೇಪರ್ನ. ಓಕೆ, ರಾಜ್ಯಗಳು ಸಮ್ಮತಿಸಿದರೆ ಮಾತ್ರವೇ ಕೇಂದ್ರದ ಏಜೆನ್ಸಿಗಳು ಅಲ್ಲಿ ಕೆಲಸ ಮಾಡಲು ಸಾಧ್ಯವಿದೆ. ಈ ಕಾರಣಕ್ಕಾಗಿ DSPE ಕಾಯ್ದೆಯ ಸೆಕ್ಷನ್ 6ರ ಪ್ರಕಾರ ತನಿಖೆ ನಡೆಯಲಿರುವ ರಾಜ್ಯಕ್ಕೆ CBI ಅಧಿಕಾರಿಗಳು ಪತ್ರ ಬರೆದು ಅನುಮತಿ ಕೋರಬೇಕಾಗುತ್ತದೆ. ನೋಡಿ, ಕೇಂದ್ರ ಸರ್ಕಾರದ ಹುದ್ದೆಯಾಗಿರ್ತಕ್ಕಂಥ CBI ಏಕಾಏಕಿ ಭಾರತದ ಯಾವುದೇ ರಾಜ್ಯದ ಮೇಲೆ ದಾಳಿ ಮಾಡಿ ಇನ್ವೆಸ್ಟಿಗೇಷನನ್ನು ಮಾಡುವಂತಿಲ್ಲ. ಅವರ ಮೇಲೆ ದಾಳಿ ಮಾಡ್ತೀವಿ ಅಂತ ರಾಜ್ಯದಲ್ಲಿ ಅವರು ಅನುಮತಿಯನ್ನು ಸ್ವೀಕರಿಸಿ ನಂತರ ದಾಳಿ ಮಾಡಬಹುದು. ಈ ಒಂದು ಉದ್ದೇಶಕ್ಕಾಗಿ ಆ ಒಂದು ಕೇಳುವ ಅವಶ್ಯಕತೆಯನ್ನು ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು ಎಂಬತಕ್ಕಂಥದ್ದು ಈ ಪೇಪರಲ್ಲಿ ಇವತ್ತಿನ ಮಾಹಿತಿಯನ್ನು ಒಳಗೊಂಡಿದೆ. ಅಂದರೆ ಒಂದು ರಾಜ್ಯಕ್ಕೆ ಇವಾಗ ರೈಡ್ ಬರ್ತಾ ಇದ್ದೀವಿ ನಾವು ಅಂತ ಗೊತ್ತಾದ ಮೇಲೆ ಅವರು ಎಲ್ಲ ಮಾಹಿತಿಯನ್ನು ಲೀಕ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಅನುಮತಿ ಇಲ್ಲದೆಯೇ ದಾಳಿ ಮಾಡಲಿಕ್ಕೆ ಅವಕಾಶ ಕೊಡಿ ಸಂವಿಧಾನದಲ್ಲಿ ಎಂಬತಕ್ಕಂಥ ಮಾಹಿತಿಯನ್ನು ಇವತ್ತು ಇದರಲ್ಲಿ ಮಾಡಲಾಗಿದೆ. ನೋಡಿ, ಈ ಮಾಹಿತಿ ಪ್ರಕಾರ ರಾಜ್ಯವು ಅನುಮತಿಸಿದರೆ CBI ನಡೆಸಲು ಅಧಿಕಾರವಿರುತ್ತದೆ. ರಾಜ್ಯವು ಅನುಮತಿಸಿದ ಬಳಿಕ ಕೇಂದ್ರ ಸರ್ಕಾರವು DSPE ಕಾಯ್ದೆಯ ಸೆಕ್ಷನ್ 5ರ ಅಡಿಯಲ್ಲಿ ಸಂಬಂಧಿಸಿದ ರಾಜ್ಯದೊಳಗೆ ಹೋಗಿ ತನಿಖೆ ನಡೆಸಲು CBIಗೆ ಅಧಿಕಾರವನ್ನು ಅಧಿಸೂಚನೆಯೊಂದನ್ನು ಹೊರಡಿಸಬೇಕು. ಆ ಬಳಿಕವೇ ರಾಜ್ಯದಲ್ಲಿ ತನಿಖೆ ನಡೆಸಲು CBIಗೆ ಅವಕಾಶ ಲಭಿಸುತ್ತದೆ. ನೋಡಿ, CBI ಹೆಚ್ಚಾಗಿ ಭ್ರಷ್ಟಾಚಾರ ಪ್ರಕರಣಗಳ ತನಿಖೆ ನಡೆಸುತ್ತದೆ. ಆರ್ಥಿಕ ಅಪರಾಧಕ್ಕೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯನ್ನು ನಡೆಸುತ್ತದೆ. ಉಳಿದಂತೆ ವಿಶೇಷ ಸಂದರ್ಭಗಳಲ್ಲಿ ಭಾರತೀಯ ದಂಡ ಸಂಹಿತೆ ಅಡಿ ದಾಖಲಾದ ಪ್ರಕರಣಗಳ ತನಿಖೆಯನ್ನು ನಡೆಸುತ್ತದೆ. ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣಗಳ ತನಿಖೆ ನಡೆಸುವುದೇ CBIನ ಮುಖ್ಯ ಕೆಲಸವಾಗಿರುತ್ತದೆ. ಇಂತಹ ಪ್ರಕರಣಗಳ ತನಿಖೆಯಲ್ಲಿ ರಾಜ್ಯದ ಪೊಲೀಸರು ಮತ್ತು CBI ಅಧಿಕಾರಿಗಳ ನಡುವಿನ ಸಮನ್ವಯಕ್ಕಾಗಿ CBI ಕಾರ್ಯನಿರ್ವಹಣಾ ಕೈಪಿಡಿಯಲ್ಲೇ ಒಂದು ಸೆಕ್ಷನ್ ಇದೆ. ಅದರ ಪ್ರಕಾರ ಯಾವುದೇ ರಾಜ್ಯದೊಳಗಿನ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸಂಸ್ಥೆಗಳ ಅಧಿಕಾರಿಗಳು ವಿರುದ್ಧದ ಪ್ರಕರಣಗಳನ್ನು ಮಾತ್ರ CBI ತನಿಖೆ ನಡೆಸುತ್ತದೆ ಎಂಬತಕ್ಕಂಥ ಮಾಹಿತಿಗಳನ್ನು ಇದರಲ್ಲಿ ನೀಡಿದೆ. ಇಷ್ಟು ಮಾಹಿತಿಗಳು ವೆರಿ ಇಂಪಾರ್ಟೆಂಟ್ ಆಗಿದೆ, ನೆನ್ಪಿಟ್ಕೊಳ್ಳಿ.
ಸೊ ಇನ್ನು ಉಳಿದಂತೆ ಈ ಪೇಪರ್‌ನಲ್ಲಿ ಈ ಥರ ಅವು ಸಾಮಾನ್ಯ ವಿಷಯಗಳನ್ನು ಕೊಟ್ಟಿದ್ದಾರೆ. ಸುಶಾಂತ್ ಸಿಂಗ್ ರಾಜಪೂತ್ ಏನು ಅವರಿಗೆ ಸಾವಿಗೆ ಕಾರಣ ಸಾವು ಆಗಿದ್ದಾರೆ. ಸೊ ಅದು ಮರಣವೋ ಅಥವಾ ಡೆತ್ ಆಗಿರೋ ಅವರೊಟ್ಟಿಗೆ ಅವರೇ ಡೆತ್ ಮಾಡ್ಕೊಂಡಿರೋದೋ, ಏನು ಕೊಲೆ ಮಾಡಿರೋದೋ ಎಂಬತಕ್ಕಂಥ ಮಾಹಿತಿಯನ್ನು ಕಂಡುಹಿಡಿಯಲು ಯಾವ್ಯಾವ CBIಗೆ ವಹಿಸಿದ್ರು ಎಂಬತಕ್ಕಂಥ ಮಾಹಿತಿಗಳನ್ನು ಪೇಪರಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ನೀಡಲಾಗಿದೆ. ಸೊ ಮೊದಲು ಹೇಳಿದಂತೆ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯ ಇಲ್ಲಿವರೆಗೂ ಆಗಿರುತ್ತದೆ. ಸೊ ಇಷ್ಟು ಮಾಹಿತಿ ತಿಳಿದ ಮೇಲೆ ನಾವು CBI ಬಗ್ಗೆ ನೋಡಲೇಬೇಕು. ಓಕೆ, CBI ಅಂದ್ರೇನು ಅಂತಂದ್ರೆ ನೋಡಿ, ಕೇಂದ್ರ ತನಿಖಾ ದಳ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಂಬುದು ಭಾರತದ ಒಂದು ಸರ್ಕಾರಿ ಸಂಸ್ಥೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಸೊ ಆ ಸಂಸ್ಥೆಯಾಗಿದ್ದು ಒಂದು ಅಪರಾಧದ ತನಿಖೆ ಘಟಕವಾಗಿ, ರಾಷ್ಟ್ರೀಯ ಭದ್ರತಾ ಸಂಸ್ಥೆಯಾಗಿ ಮತ್ತು ಗುಪ್ತಚರ ಸಂಸ್ಥೆಯಾಗಿ ಅದು ಸೇವೆ ಸಲ್ಲಿಸುತ್ತದೆ. ಇದು 1963ರ ಏಪ್ರಿಲ್ 1ರಂದು ಸ್ಥಾಪಿಸಲ್ಪಟ್ಟಿತು ಮತ್ತು 1941ರಲ್ಲಿ ಸಂಸ್ಥಾಪಿಸಲ್ಪಟ್ಟ ವಿಶೇಷ ಆರಕ್ಷಕ ಸಂಸ್ಥೆಯಿಂದ ಅಂದರೆ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಇದು ವಿಕಸನಗೊಂಡಿತು. ಸೊ ಇದು ದುಡಿಮೆ, ನಿಷ್ಪಕ್ಷಪಾತ, ಸಮಗ್ರತೆ ಎಂಬುದು ಇದರ ಧ್ಯೇಯವಾಕ್ಯವಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದರ ಧ್ಯೇಯವಾಕ್ಯ ದುಡಿಮೆ, ನಿಷ್ಪಕ್ಷಪಾತ, ಸಮಗ್ರತೆ ಎಂಬುದು ಇದರ ಧ್ಯೇಯವಾಕ್ಯವಾಗಿದೆ. ಹಾಗಾದರೆ ಇದು ಸ್ಥಾಪನೆಯಾಗಿದ್ದು ನೆನ್ಪಿಟ್ಕೊಳ್ಳಿ, ಜನವರಿ 1, 1963ರಲ್ಲಿ CBI ಸ್ಥಾಪನೆಯಾಗಿದೆ. ಸೊ ಇದರ ಸಂಸ್ಥಾಪಕ ನಿರ್ದೇಶಕರು ಯಾರು, CBIನ ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ DP ಕೊಹ್ಲಿ ಎಂಬುವರು CBIನ ಸಂಸ್ಥಾಪಕ ನಿರ್ದೇಶಕರಾಗಿದ್ದು, ಇವರು 1963ರ ಏಪ್ರಿಲ್ 1ರಂದು 1968ರ ಮೇ 31ರವರೆಗೆ ಅಧಿಕಾರದಲ್ಲಿದ್ದರು. ಇದಕ್ಕೂ ಮುಂಚಿತವಾಗಿ 1955ರಿಂದ 1963ರವರೆಗೆ ಅವರು ವಿಶೇಷ ಆರಕ್ಷಕ ಸಂಸ್ಥೆಯ ಪ್ರಧಾನ ಆರಕ್ಷಕ ನಿರೀಕ್ಷಕರು ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ದರು. ಅದಕ್ಕೂ ಮುಂಚೆ ಮಧ್ಯ ಭಾರತ, ಉತ್ತರ ಪ್ರದೇಶ ಮತ್ತು ಭಾರತ ಸರ್ಕಾರದಲ್ಲಿನ ಆರಕ್ಷಕ ಇಲಾಖಾ ಕರ್ತವ್ಯಗಳಲ್ಲಿ ಜವಾಬ್ದಾರಿಯ ಸ್ಥಾನಗಳನ್ನು ಅವರು ನಿಭಾಯಿಸಿದ್ದರು. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ನ್ಯಾಯವ್ಯಾಪ್ತಿ ನೋಡೋದಾದರೆ ಇದು ವಿಶೇಷ ಪೊಲೀಸ್ ವ್ಯವಸ್ಥೆ ಅಂದರೆ SPE 1941ರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಇದು ಭಾರತದ ಒಂದು ಫೆಡರೇಷನ್ ಏಜೆನ್ಸಿಯಾಗಿದೆ. ಸೊ ಕಾರ್ಯಾಚರಣೆ ಇಡೀ ಭಾರತದಾದ್ಯಂತ ಮಾಡುತ್ತದೆ. ಇನ್ನು ಜನರಲ್ ನೇಚರ್ ನೋಡಿದ್ರೆ ಫೆಡರಲ್ ಲಾ ಎನ್ಫೋರ್ಸ್ಮೆಂಟ್ ಇದಾಗಿದೆ. ಇನ್ನು ಇದರ ಮುಖ್ಯ ಕೇಂದ್ರ ಕಚೇರಿ ಎಲ್ಲಿ ಅಂದರೆ ನವದೆಹಲಿ, ಡೆಲ್ಲಿಯಲ್ಲಿ ಇರುತ್ತದೆ. ಇನ್ನು ನಿರೀಕ್ಷಣಾ ಅಂದರೆ ನಿರ್ವಹಣಾ ಪ್ರಸ್ತುತ CBIನ ಮುಖ್ಯಸ್ಥರು ರಿಷಿ ಕುಮಾರ್ ಶುಕ್ಲಾ ಎಂಬತಕ್ಕಂಥವ್ರು ಇದರ ನಿರ್ದೇಶಕರಾಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ನೆಂತರ ಪೇರೆಂಟ್ ಏಜೆನ್ಸಿ, ಸೊ ಯಾವುದು ಇದನ್ನು ನೋಡಿಕೊಳ್ಳುತ್ತದೆ ಅಂತಂದರೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಇದನ್ನು ನೋಡಿಕೊಳ್ಳುತ್ತದೆ. ಇನ್ನು ಇದರ ಒಂದು ಚೈಲ್ಡ್ ಏಜೆನ್ಸಿ ನೋಡೋದಾದರೆ NCB ಭಾರತ ಶಾಖೆ. ಸೊ ಇದರ ಶಾಖೆಗಳು 52 ಇದೆ. ಸೊ ಪ್ರಮುಖ ಸ್ಥಾಪಕರು ಯಾರು ಅಂತಂದರೆ ಮೊದಲೇ ಹೇಳಿದೆ, DP ಕೊಹ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಇನ್ನು ಸಂಸ್ಥಾಪಕ ನಿರ್ದೇಶಕರು ಇವರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಹ್ಯಾಸ್ ಲಾಂಚ್ಡ್ 2 ಸೈಬರ್ ಸೇಫ್ಟಿ ಕ್ಯಾಂಪೇನ್ ನೇಮ್ಡ್ ಸೇಫ್ ಸ್ಟ್ರೀ ಆ್ಯಂಡ್ ಮೈ ಕಾನೂನ್? ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆಯು ಸೇಫ್ ಸ್ಟ್ರೀ ಮತ್ತು ಮೈ ಕಾನೂನ್ ಅಂತ ಹೇಳ್ತೀವಿ. ಸೊ ಮೈ ಕಾನೂನ್ ಎಂಬತಕ್ಕಂಥ 2 ಸೈಬರ್ ಸುರಕ್ಷತಾ ಅಭಿಯಾನಗಳನ್ನು ಪ್ರಾರಂಭಿಸಿವೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಏನಿದೆ ಇದು ಸೇಫ್ ಸ್ಟ್ರೀ ಮತ್ತು ಮೈ ಕಾನೂನ್ ಎಂಬ 2 ಸೈಬರ್ ಸುರಕ್ಷತಾ ಅಭಿಯಾನಗಳನ್ನು ಪ್ರಾರಂಭಿಸಿದೆ. ಓಕೆ, ಇನ್ಸ್ಟಾಗ್ರಾಮು ವೆರಿ ಇಂಪಾರ್ಟೆಂಟ್. ನೋಡಿ, ಯುವ ಬಳಕೆದಾರರಿಗೆ ಆನ್ಲೈನ್ ಸುರಕ್ಷತೆಯನ್ನು ಒದಗಿಸಲು ಇನ್ಸ್ಟಾಗ್ರಾಮ್ ಸೇಫ್ ಸ್ಟ್ರೀ ಮತ್ತು ಮೈ ಕಾನೂನ್ ಎಂಬ 2 ಅಭಿಯಾನಗಳನ್ನು ಪ್ರಾರಂಭಿಸಿದೆ. ಇನ್ಸ್ಟಾಗ್ರಾಮ್ ಯುವ ಮಾಧ್ಯಮ ಮತ್ತು ಒಳನೋಟ ಕಂಪನಿ ಮತ್ತು ಸೇಫ್ ಸ್ಟ್ರೀ ಅನ್ನು ಪ್ರಾರಂಭಿಸಲು ಮಹಿಳಾ ಹಕ್ಕುಗಳು ಮತ್ತು ಕಾನೂನುಗಳ ವೇದಿಕೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ. ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿರುವ ಸುರಕ್ಷತಾ ವೈಶಿಷ್ಟ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಇದು ಹೊಂದಿದೆ. ಮೈ ಕಾನೂನ್ ಬಳಕೆದಾರರಿಗೆ ಲಭ್ಯವಿರುವ ಕಾನೂನು ಹಕ್ಕುಗಳ ಮತ್ತು ರಕ್ಷಣೆಯ ಬಗ್ಗೆ ತಿಳಿಸುತ್ತದೆ.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದಿ ವಿದ್ಯಾನಿಧಿ ಸ್ಕೀಮ್ ಸೆಟ್ ಅಪ್ ಬೈ ದ ಗವರ್ನಮೆಂಟ್ ಆಫ್ ಕರ್ನಾಟಕ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್? ಕರ್ನಾಟಕ ಸರ್ಕಾರ ಸ್ಥಾಪಿಸಿರುವ ರೈತ ವಿದ್ಯಾನಿಧಿ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ ರೈತ ವಿದ್ಯಾನಿಧಿ ಯೋಜನೆ ವೆರಿ ಇಂಪಾರ್ಟೆಂಟ್. ಇದು ರೈತರ ಮಕ್ಕಳಿಗೆ ಶಿಷ್ಯ ವೇತನ ನೀಡ್ತಕ್ಕಂಥ ಯೋಜನೆಯಾಗಿದೆ. ಸೊ ಇತ್ತೀಚೆಗೆ ಈ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ಯಾರು ರೈತ ಮಕ್ಕಳು ಇದಕ್ಕೆ ಅರ್ಹರೋ ಆ ಒಂದು ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈಯನ್ನು ಮಾಡಬಹುದು ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ. ಸೊ ಅದರ ಒಂದು ಲಿಂಕನ್ನು ಕೂಡ ನಾನು ಇದರಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಇದು ರೈತ ಮಕ್ಕಳಿಗೆ ಶಿಷ್ಯ ವೇತನ. ಹಾಗಾದರೆ ಪೇಪರಲ್ಲಿ ಏನು ಕೊಟ್ಟಿದ್ರು ಮಾಹಿತಿ ಅಂತ ನೋಡೋದಾದರೆ, ಸೊ ನೋಡಿ, ರೈತ ವಿದ್ಯಾನಿಧಿ ನೋಂದಣಿ ಶುರುವಾಗಿದೆ. ನೋಡಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಗೆ ರೈತರ ಮಕ್ಕಳಿಗೆ ಶಿಷ್ಯ ವೇತನ ನೀಡಲು ವಿದ್ಯಾರ್ಥಿಗಳ ನೋಂದಣಿ ಆರಂಭಿಸುವಂತೆ ಸರ್ಕಾರ ಸೂಚಿಸಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ರೈತರ ಮಕ್ಕಳಿಗೆ ಶಿಷ್ಯ ವೇತನದ ಯೋಜನೆ ಇದಾಗಿರುತ್ತದೆ. ಇನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ತಕ್ಷಣವೇ ಬಸವರಾಜ ಬೊಮ್ಮಾಯಿ ಈ ಒಂದು ಯೋಜನೆ ಘೋಷಿಸಿದ್ದಾರೆ. ನೋಡಿ, 2020-21ನೇ ಶೈಕ್ಷಣಿಕ ಸಾಲಿಗೆ PUC, ITI, ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ 2,500 ವಿದ್ಯಾರ್ಥಿನಿಯರು ಮತ್ತು ತೃತೀಯ ಲಿಂಗಿಗಳಿಗೆ 3,000, ಪದವಿ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ 5,000 ವಿದ್ಯಾರ್ಥಿನಿಯರು ಮತ್ತು ತೃತೀಯ ಲಿಂಗಿಗಳಿಗೆ ತಲಾ 5,500, LLB, ಪ್ಯಾರಾಮೆಡಿಕಲ್, B.Pharma, ನರ್ಸಿಂಗ್ ಇನ್ನಿತರ ವೃತ್ತಿ ಕೋರ್ಸ್ ವಿದ್ಯಾರ್ಥಿಗಳಿಗೆ 7,500 ವಿದ್ಯಾರ್ಥಿನಿಯರು ಮತ್ತು ತೃತೀಯ ಲಿಂಗಿಗಳಿಗೆ 8,000, MBBS, BE, BTech ಮತ್ತು ಎಲ್ಲ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 10,000 ವಿದ್ಯಾರ್ಥಿನಿಯರು ಮತ್ತು ತೃತೀಯ ಲಿಂಗಿಗಳಿಗೆ 11,000 ನೀಡಲಾಗ್ತಕ್ಕಂಥ ಯೋಜನೆ ಇದಾಗಿದೆ. ಸೊ ಯಾರ್ಯಾರು ಇದಕ್ಕೆ ಇನ್ನೂ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿ. ಸೊ ನೋಡಿ, ಈ ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲ ರೈತ ಮಕ್ಕಳು ರಾಜ್ಯ ವಿದ್ಯಾರ್ಥಿ ವೇತನ ವೆಬ್ಸೈಟ್, ಇಲ್ಲಿ ಕಾಣ್ತಕ್ಕಂಥ ಈ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಿ. ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ವೆಬ್ಸೈಟು ಕೂಡ ನಾನು ಕೊಟ್ಟಿದ್ದೀನಿ, ಬೇಕಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಪ್ಲೈ ಮಾಡಲಿಲ್ಲದವರು ಹೋಗಿ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಡೇ ಈಸ್ ವರ್ಲ್ಡ್ ಕೈಂಡ್ನೆಸ್ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್? ಪ್ರತಿ ವರ್ಷ ವಿಶ್ವ ದಯೆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ನವೆಂಬರ್ 13. ನವೆಂಬರ್ 13 ಪ್ರತಿ ವರ್ಷ ವಿಶ್ವ ದಯೆ ದಿನವನ್ನಾಗಿ ವಿಶ್ವಸಂಸ್ಥೆ ಆಚರಿಸುತ್ತಾ ಬಂದಿದೆ. ಸೊ ಇದರ ಬಗ್ಗೆ ಇತಿಹಾಸ ನೋಡಿ. ವಿಶ್ವ ದಯೆ ದಿನವನ್ನು ಮೊದಲ ಬಾರಿಗೆ 1998ರಲ್ಲಿ ವರ್ಲ್ಡ್ ದಯೆ ಮೂವ್ಮೆಂಟ್ ಎಂಬ ಸಂಸ್ಥೆ ಸ್ಮರಿಸಿತು. ಸೊ ಇದು 1997ರಲ್ಲಿ ಟೋಕಿಯೋ ಸಮ್ಮೇಳನದಲ್ಲಿ ಸಮಾನ ಮನಸ್ಕ ದಯೆ ಸಂಘಟನೆಗಳ ರಚನೆಯಾಯಿತು. ಇನ್ನು UK ಯುನೈಟೆಡ್ ಕಿಂಗ್ಡಮ್ನಲ್ಲಿ ಈ ವಿಶೇಷ ದಿನವನ್ನು ದಯೆ UK ಆಯೋಜಿಸಿದೆ. ಇದು ಲಾಭೋದ್ದೇಶವಿಲ್ಲದ ಸಂಸ್ಥೆಯಾಗಿದೆ. ಪ್ರಾರಂಭವಿಲ್ಲದವರೆಗೆ ನವೆಂಬರ್ 13, 2010ರಂದು UK ದಯೆ ದಿನವನ್ನು ಘೋಷಿಸಲಾಯಿತು. ಪ್ರಪಂಚದಾದ್ಯಂತ ಜನರು ದಿನದ ಬಗ್ಗೆ ತಿಳಿದುಕೊಂಡಂತೆ ವಿಶೇಷವಾಗಿ ಶಾಲೆಗಳು, ದತ್ತಿ ಸಂಸ್ಥೆಗಳು ಮತ್ತು ಕೆಲವು ವ್ಯವಹಾರಗಳು ಅದರ ಭಾಗವಾಗಿರುವ ಈವೆಂಟ್ ಜನಪ್ರಿಯತೆಯನ್ನು ಇದು ಹೆಚ್ಚಿಸುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಕ್ಯಾಂಪೇನ್ ಲಾಂಚ್ಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಟು ಗೆಟ್ ಹೋಮ್ ಟು ಪೀಪಲ್ ಹೂ ಹ್ಯಾವ್ ನಾಟ್ ಯೆಟ್ ರಿಸೀವ್ಡ್ ಎ ಸೆಕೆಂಡ್ ಡೋಸ್ ಆಫ್ ಕೋವಿಡ್ ವ್ಯಾಕ್ಸಿನ್? ಇನ್ನೂ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳದ ಮತ್ತು 2ನೇ ಡೋಸ್ ತೆಗೆದುಕೊಳ್ಳಬೇಕಾದ ಜನರಿಗೆ ಮನೆ ಮನೆಗೆ ತಲುಪಿ ಲಸಿಕೆ ಹಾಕಲು ಕೇಂದ್ರ ಸರ್ಕಾರ ಆರಂಭಿಸಿರುವ ಅಭಿಯಾನ ಯಾವುದು? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಹರ್ ಘರ್ ದಸ್ತಕ್. ಓಕೆ, ಸೊ ಇದರ ಮಾಹಿತಿ ಪೇಪರಲ್ಲಿ ಏನು ಕೊಟ್ಟಿದ್ದ ಅಂತ ನೋಡೋದಾದರೆ, ಸೊ ನೋಡಿ, ಪ್ರಜಾವಾಣಿ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ನೋಡಿ. ಎಲ್ಲರಿಗೂ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಮತ್ತೊಂದು ಪ್ರಯತ್ನ. ದೆಹಲಿಯಲ್ಲಿ ಇತ್ತೀಚೆಗೆ ಹರ್ ಘರ್ ದಸ್ತಕ್ ಅಭಿಯಾನ ಲಾಂಚ್ ಮಾಡಲಾಗಿದೆ. ನೋಡಿ, ಇನ್ನೂ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳದ ಮತ್ತು 2ನೇ ಡೋಸ್ ತೆಗೆದುಕೊಳ್ಳಬೇಕಾದ ಅವಧಿ ಮೀರಿರುವ ಜನರಿಗೆ ಮನೆ ಮನೆಗೆ ಹುಡುಕಿಕೊಂಡು ಹೋಗಿ ಲಸಿಕೆ ಹಾಕಲು ಹರ್ ಘರ್ ದಸ್ತಕ್ ಅಭಿಯಾನಕ್ಕೆ ಶುಕ್ರವಾರ ರಾಷ್ಟ್ರ ರಾಜಧಾನಿಯಲ್ಲಿ
ಚಾಲನೆ ದೊರೆಯಿತು. ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಯಾರೊಬ್ಬರೂ ಹೊರಗುಳಿಯದಂತೆ ನೋಡಿಕೊಳ್ಳಲು ಕೇಂದ್ರ ಇತ್ತೀಚೆಗೆ 1 ತಿಂಗಳ ಅವಧಿಯ ಹರ್ ಘರ್ ದಸ್ತಕ್ ಅಭಿಯಾನ ಪ್ರಾರಂಭಿಸಿದೆ. ದೆಹಲಿ ಸರ್ಕಾರ ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ ನವೆಂಬರ್ 12ರಿಂದ 27ರವರೆಗೆ ಈ ಅಭಿಯಾನ ನಡೆಯಲಿದೆ. ಮೊದಲ ಅಥವಾ ಎರಡನೇ ಡೋಸ್ ಲಸಿಕೆ ಪಡೆಯುವವರಿಗೆ ವಾಕ್ ಇನ್ ವ್ಯಾಕ್ಸಿನೇಷನ್ ಸೌಲಭ್ಯವು ಎಲ್ಲ ಕೇಂದ್ರಗಳಲ್ಲಿ ಲಭ್ಯವಿರಲಿದೆ. ಆರೋಗ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ದೆಹಲಿಯಲ್ಲಿ ಈವರೆಗೆ 2 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆ ನೀಡಲಾಗಿದೆ. ಇದರಲ್ಲಿ 77 ಲಕ್ಷಕ್ಕೂ ಹೆಚ್ಚು ಜನರು 2 ಡೋಸ್ ಲಸಿಕೆಗಳನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಮತ್ತೆ ಇಲ್ಲಿ ಜರ್ಮನಿಯಲ್ಲಿ ದೊಡ್ಡ ಸಮಾರಂಭ ರದ್ದತಿ. ನೋಡಿ, ದೇಶದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಅಲ್ಲಿ ನಡೀತಿದ್ದ ದೊಡ್ಡ ಸಮಾರಂಭವೊಂದನ್ನು ನಿಲ್ಲಿಸಲಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಇನ್ನು ನಾರ್ವೆ ಕೋವಿಡ್ ಮಾರ್ಗಸೂಚಿ ಮರು ಜಾರಿ. ನೋಡಿ, ನಾರ್ವೆಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುತ್ತಿದ್ದು ಅಲ್ಲಿನ ಸರ್ಕಾರವು ಪಟ್ಟಣಗಳಲ್ಲಿ ಆರೋಗ್ಯ ಪಾಸ್ಗಳನ್ನು ಬಳಸುವುದು ಸೇರಿದಂತೆ ಕೋವಿಡ್ ಮಾರ್ಗಸೂಚಿಗಳ ಪಾಲನೆಯನ್ನು ಪುನರ್ ಜಾರಿಗೆ ತರುವುದಾಗಿ ಶುಕ್ರವಾರ ಘೋಷಿಸಿದೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಥರದವನ್ನೇ ಕೇಳ್ತಾರೆ. ಇತ್ತೀಚೆಗೆ ಯಾವ ದೇಶದಲ್ಲಿ ಹೆಚ್ಚಾಗುತ್ತಿರುವ ಕೋವಿಡ್-19 ಹೆಚ್ಚಾಗುತ್ತಿರುವ ಕಾರಣ ಹಿಂದೆ ಇದ್ದಂತಹ ಆರೋಗ್ಯ ಪಾಸ್ ಸೇರಿದಂತೆ ಕೋವಿಡ್ನ ಮಾರ್ಗಸೂಚಿಗಳನ್ನು ಪುನಃ ಜಾರಿಗೆ ತರಲು ನಿರ್ಧರಿಸಿದೆ ಅಂತಕ್ಕಂಥ ಕ್ವಶನ್ ಕೇಳ್ಬೋದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಯಾವ ಥರ ಬೇಕಾದರೂ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಇನ್ನು ಕೋವಿಡ್ಗೆ ಸಂಬಂಧಿಸಿದಂತೆ ಡೆನ್ಮಾರ್ಕ್ ದೇಶವು ಕೂಡ ಹಿಂದೆ ಡಿಜಿಟಲ್ ಪಾಸ್ ಎಂಬತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿತ್ತು. ಸೊ ಮತ್ತೆ ಅದಕ್ಕೆ ಚಾಲನೆ ನೀಡಿದೆ. ನೋಡಿ, ಡೆನ್ಮಾರ್ಕ್ನಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅಲ್ಲಿನ ಸರ್ಕಾರ ಈ ಹಿಂದೆ ಜಾರಿಗೆ ತಂದಿದ್ದ ಡಿಜಿಟಲ್ ಪಾಸ್ ವ್ಯವಸ್ಥೆ ಶುಕ್ರವಾರ ಪುನಃ ಚಾಲನೆ ನೀಡಿದೆ. ಸೊ ಕೇಳ್ಬೋದು ನಿಮಗೆ, ಡಿಜಿಟಲ್ ಪಾಸ್ ವ್ಯವಸ್ಥೆಯನ್ನು ಕೋವಿಡ್-19 ವಿರುದ್ಧ ಹೋರಾಡಲು ಕೆಳಗಿನ ಯಾವ ದೇಶವು ಜಾರಿಗೆ ತಂದಿತ್ತು ಎಂಬತಕ್ಕಂಥ ಕ್ವಶನ್ ಕೇಳ್ಬೋದು. ಸೊ ಡೆನ್ಮಾರ್ಕ್, ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ನೆದರ್ಲ್ಯಾಂಡ್ ಶೀಘ್ರದಲ್ಲೇ ಲಾಕ್ಡೌನ್. ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುತ್ತಿರುವ ಬೆನ್ನಲ್ಲೇ ನೆದರ್ಲ್ಯಾಂಡ್ ಸರ್ಕಾರವು ಶೀಘ್ರದಲ್ಲೇ ಭಾಗಶಃ ಲಾಕ್ಡೌನ್ ಘೋಷಿಸುವ ನಿರೀಕ್ಷೆ ಇದೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ಸೊ ಇದು ಅದರ ಮಾಹಿತಿಯಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿಸ್ ಆರ್ಗನೈಜೇಷನ್ಸ್ ಡೆವಲಪ್ಡ್ ದ ಪೆಗಾಸಸ್ ಸ್ಪೈ ಸಾಫ್ಟ್ವೇರ್? ಪೆಗಾಸಸ್ ಎಂಬ ಗೂಢಚಾರ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ NSO ಗ್ರೂಪ್ ಅಂತ ಹೇಳ್ತೀವಿ. ಸೊ ಈ NSO ಗ್ರೂಪ್ ಏನಿದೆ, ಇಸ್ರೇಲ್ ದೇಶದ ಒಂದು ಕಂಪನಿ ಇದು. ಸೊ ಇಸ್ರೇಲ್ ದೇಶದ ಒಂದು ಸಂಸ್ಥೆ. ಈ ಸಂಸ್ಥೆಯು ಪೆಗಾಸಸ್ ಎಂಬತಕ್ಕಂಥ ಗೂಢಚಾರ ವ್ಯವಸ್ಥೆಯ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿತ್ತು. ಸೊ ಇದರ ಬಗ್ಗೆ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ, ನೋಡಿ, ಪೇಪರಲ್ಲಿ ಈ NSO ಪೆಗಾಸಸ್ ಅಭಿವೃದ್ಧಿಪಡಿಸಿದಂಥ ಸಂಸ್ಥೆಯಾಗಿದೆ. ಹಾಗಾದರೆ ಈ ಪೆಗಾಸಸ್ ಅಂದರೆ ಏನು ಎಂಬತಕ್ಕಂಥದ್ದನ್ನ ನಾನು ಮೊದಲೇ ನಿಮಗೆ ತಿಳಿಸ್ಬಿಡ್ತೀನಿ. ಸೊ ಪೇಪರಲ್ಲಿ ಆ ಮಾಹಿತಿಯನ್ನು ತಿಳಿಸಿಲ್ಲ. ನೋಡಿ, ಪೆಗಾಸಸ್ ಅಂದರೆ ಅದೊಂದು ಗೂಢಚಾರ ತಂತ್ರಾಂಶ ಸ್ನೇಹಿತರೆ. ಸೊ ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಥರ ಬರ್ಬೋದು, XYZ ಈ ಥರ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಈ ಪೆಗಾಸಸ್ನ ಒಂದು ತಂತ್ರಾಂಶ ಆಗಿರುತ್ತದೆ. ಅದು ಏನಂದರೆ, ನಿಮಗೆ ಮೆಸೇಜ್ ಅದು ಬಂದಾಗ ಆ ಮೆಸೇಜನ್ನು ನೀವು ಆ ಮೆಸೇಜು ನಿಮ್ಮ ಮೊಬೈಲ್ಗಾದರೂ ಬರ್ಬೋದು, ನಿಮ್ಮ ಜಿಮೇಲ್ಗಾದರೂ ಬರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ ಯಾವುದಕ್ಕಾದರೂ ಬರ್ಬೋದು. ನೀವು ಆ ಮೊಬೈಲನ್ನು ಆ ಒಂದು ಮೆಸೇಜನ್ನು ಕ್ಲಿಕ್ ಮಾಡಿದ್ದೇ ಆದರೆ ವಿತಿನ್ ಸೆಕೆಂಡಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ, ನಿಮ್ಮ ಲ್ಯಾಪ್ಟಾಪಲ್ಲಿ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿದ ತಕ್ಷಣಕ್ಕೆ ಈ ಸಾಫ್ಟ್ವೇರ್ ಏನಿದೆ ನಿಮ್ಮ ಮೊಬೈಲಲ್ಲಿ ಇರತಕ್ಕಂಥ ಡಾಟಾ ಅಥವಾ ದತ್ತಾಂಶವನ್ನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಅಪೇಕ್ಷಿಸುವವರಿಗೆ ತಲುಪಿಸಿಬಿಡುತ್ತೆ. ಈ ಒಂದು ಉದ್ದೇಶದಿಂದಲೇ ಭಾರತದಲ್ಲಿ ಒಟ್ಟು 330 ರಾಜಕೀಯ ವ್ಯಕ್ತಿಗಳ ಮೇಲೆ, ಕೇಂದ್ರದಲ್ಲಿ ಲೋಕಸಭೆ ಮತ್ತು ವಿವಿಧ ರಾಜಕಾರಣಿಗಳ ಮೇಲೆ ಈ ಪೆಗಾಸಸ್ ತಂತ್ರಾಂಶವನ್ನು ಬಳಸಲಾಗಿದೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ನೋಡಿ, ಇದರದ ಒಂದು 10ರಿಂದ 12 ನಂಬರ್ನ ಒಂದು ಅಂಕೆಯ ಕಾಲ್ ನಿಮ್ಮ ಮೊಬೈಲಿಗೆ ಏನಾದರೂ ಬಂತು ಅಂದರೆ ಅದನ್ನ ರಿಸೀವ್ ಮಾಡಿದರೆ ಅಂದರೆ ಅವರು ಮಾತಾಡಲ್ಲ, ಬಟ್ ನಿಮ್ಮ ಮೊಬೈಲಲ್ಲಿ ಇಮ್ಮಿಡಿಯೇಟಾಗಿ ಆ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿದ ತಕ್ಷಣಕ್ಕೆ ನೀವು ಮೊಬೈಲಲ್ಲಿ ಏನೇನು ಮಾತಾಡಿದ್ದೀರಾ, ಏನೇನಿದೆ, ಈ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ಯಾರು ಅಪೇಕ್ಷಿಸುತ್ತಾರೋ ಅವರಿಗೆ ಸಂಪೂರ್ಣವಾಗಿ ಅದು
ಕೊಡ್ತಾ ಹೋಗುತ್ತೆ. ಇದು ಅತ್ಯಂತ ಭಯಾನಕವಾದ ಫೆಗಸಸ್ ಸಾಫ್ಟ್ವೇರು. ಈ ಫೆಗಸಸನ್ನು ಮೊದಲು ಇಸ್ರೇಲ್ನಲ್ಲಿ ಈ NSO ಗ್ರೂಪ್ ಏನಿದೆ, ಈ ಗ್ರೂಪೇ ಆ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದು. ಹಾಗಾದರೆ ಈ ಫೆಗಸಸ್ ಬಗ್ಗೆ ನಿಮಗೆ ತಿಳ್ಕೊಂಡಾಯಿತು. ಹಾಗಾದರೆ ಈ ಏನು ಪೇಪರಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದ ಅಂತ ನೋಡೋದಾದ್ರೆ ನೋಡಿ, NSO ಗ್ರೂಪ್ ನಿಯೋಜಿತ CEO ರಾಜೀನಾಮೆ. ಯಾಕೆ ಈ NSO ಗ್ರೂಪ್ನ CEO ಏನಿದ್ದಾರೆ ಇತ್ತೀಚೆಗೆ ರಾಜೀನಾಮೆ ನೀಡಿದರು? ಕಾರಣ ಏನು ಅಂತ ನೋಡೋದಾದರೆ, ಈ NSO ಗ್ರೂಪ್ ಇತ್ತೀಚೆಗೆ ಫೆಗಸಾಸ್ನ ಒಂದು ಇಶ್ಯೂಯಿಂದಾಗಿ ಅತ್ಯಂತ ಪ್ರಚಲಿತದಲ್ಲಿದೆ. ಈ ಒಂದು ಸಾಫ್ಟ್ವೇರ್ನ ದುರ್ಬಳಕೆಯಿಂದಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಈ ಒಂದು NSO ಗ್ರೂಪನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ. ಓಕೆ, ಕಪ್ಪು ಪಟ್ಟಿಗೆ ಸೇರಿಸಿದ್ದಂದ ಆದ್ದರಿಂದ ಇಲ್ಲಿನ ಈ ಒಂದು NSO ಗ್ರೂಪ್ನ CEO ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ನೋಡಿ, ಈ ಫೆಗಸಸ್ ಅಂದರೆ ಇದು ಒಂದು ಸಾಫ್ಟ್ವೇರ್ ಆಗಿದ್ದು, ಈ ಸಾಫ್ಟ್ವೇರು ಒಂದು ಖಾಸಗಿ ಕಂಪ್ನಿ ಆದರೂ ಕೂಡ ಸರ್ಕಾರದ ಒಡೆತನದ ಒಂದು ಕಂಪ್ನಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಲ್ಲ ದೇಶದ ಸರ್ಕಾರಗಳು ಕೂಡ ಇದನ್ನು ಬಳಸ್ತವೆ, ಬಟ್ ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಮಾತ್ರ ಇರುತ್ತದೆ. ರಾಜ್ಯ ಸರ್ಕಾರ ಆಗಿರಲಿ, ಯಾವುದೇ ವ್ಯಕ್ತಿಯ ಒಡೆತನದಲ್ಲಿ ಇದನ್ನು ಇಟ್ಟುಕೊಳ್ಳುವಂತಿಲ್ಲ. ಇಟ್ಕೊಂಡ್ರೆ ಒಂದು ವೇಳೆ ಅಫೆನ್ಸ್ ಅದು. ಓಕೆನಾ? ಕೇಂದ್ರ ಸರ್ಕಾರ ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಇಸ್ರೇಲ್ ದೇಶ ಇದನ್ನ ಯೂಸ್ ಮಾಡ್ತಾ ಇದೆ. ಸೊ ಈ ವರ್ಷದ ಇದರ ಒಂದು ಆದಾಯ ಒಟ್ಟು 1 ಬಿಲಿಯನ್ ಕೋಟಿ. ಓಕೆನಾ? ಸೊ ಅಷ್ಟೊಂದು ಡಿಮ್ಯಾಂಡಲ್ಲಿದೆ. ಹಾಗಾದರೆ ನೋಡಿ, ಪೇಪರಲ್ಲಿ ಇದ್ರ ಬಗ್ಗೆ ಮಾಹಿತಿ. ಗೂಢಚಾರಿಕೆ ತಂತ್ರಾಂಶ ಅಭಿವೃದ್ಧಿಪಡಿಸಿರುವ ಕಂಪನಿ ಇಸ್ರೇಲ್ನ NSO ಗ್ರೂಪ್ನ ನಿಯೋಜಿತ CEO ಐಸಾಕ್ ಬೆನಿಸ್ಟಿ. ವೆರಿ ಇಂಪಾರ್ಟೆಂಟ್, ಈತನ ಹೆಸರು ಐಸಾಕ್ ಬೆನಿಸ್ಟಿ. ಅವರು ಅಧಿಕಾರ ಸ್ವೀಕರಿಸುವ ಮುನ್ನವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ನೋಡಿ, NSO ಗ್ರೂಪನ್ನು ಅಮೆರಿಕ ಕಪ್ಪು ಪಟ್ಟಿಗೆ ಸೇರಿಸಿದ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ NSO ಗ್ರೂಪ್ನ ಏನಿದೆ ಅಮೆರಿಕ ಕಪ್ಪು ಪಟ್ಟಿಗೆ ಸೇರಿಸಿದೆ. ನೋಡಿ, ಆಪ್ಷನ್ ಕೊಡ್ಬೋದು: ಕಪ್ಪು ಪಟ್ಟಿ, ಬೂದು ಪಟ್ಟಿ, ಕೆಂಪು ಪಟ್ಟಿ, ಬಿಳಿ ಪಟ್ಟಿ ಅಂತಕ್ಕಂಥದ್ದು. ಸೊ ಕಪ್ಪು ಪಟ್ಟಿಗೆ ಸೇರಿಸಿದ ಕೆಲವೇ ದಿನಗಳ ನಂತರ ಈ ಬೆಳವಣಿಗೆ ನಡೆದಿದೆ. ತನ್ನ ವಿದೇಶಾಂಗ ನೀತಿ ಹಾಗೂ ರಾಷ್ಟ್ರೀಯ ಭದ್ರತಾ ಹಿತಾಸಕ್ತಿಗಳ ವಿರುದ್ಧವಾಗಿ ಕಂಪನಿ ನಡೆದುಕೊಂಡಿದ್ದಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಮೆರಿಕ ಸರ್ಕಾರ ಹೇಳಿದೆ. ಐಸಾಕ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಕುರಿತು ಸ್ಥಳೀಯ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾಗಿದ್ದು, ಕಂಪನಿಯ ವಕ್ತಾರರೊಬ್ಬರು ಸಹ ಇದನ್ನು ಖಚಿತಪಡಿಸಿದ್ದಾರೆ. ಐಸಾಕ್ ಅವರು ಕಳೆದ ಆಗಸ್ಟ್ನಲ್ಲಿ ಕಂಪನಿ ಸೇರಿದ್ದರು. ಅಕ್ಟೋಬರ್ 31ರಂದು ಅವರನ್ನು CEO ಆಗಿ ನೇಮಕ ಮಾಡುವುದಾಗಿ ಕಂಪನಿ ತಿಳಿಸಿತ್ತು. NSO ಗ್ರೂಪ್ ಫೆಗಸಾಸ್ ಎಂಬ ಗೂಢಚಾರಿಕಾ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದು. ಸೊ ಸ್ನೇಹಿತರೆ ನೋಡಿ, ಫೆಗಸಾಸ್ ಎಂಬ ಗೂಢಚಾರ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಇದರ ದುರ್ಬಳಕೆಯಾಗಿದೆ ಎಂದು ಆರೋಪಗಳು ಕೇಳಿಬಂದಿದ್ದು ವಿವಾದಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಸೊ ಹಾಗಾದರೆ ಈ NSO ಗ್ರೂಪ್ನ ಬಗ್ಗೆ ನೋಡೋದಾದರೆ ನೋಡಿ, ಈ NSO ಗ್ರೂಪ್ ಏನಿದೆ ಇದೊಂದು ಖಾಸಗಿ ಸಂಸ್ಥೆ. ಓಕೆ, ಸರ್ಕಾರದ ಒಡೆತನದಲ್ಲಿದ್ದರೂ ಕೂಡ ಇದೊಂದು ಖಾಸಗಿ ಸಂಸ್ಥೆ. ವೆರಿ ಇಂಪಾರ್ಟೆಂಟ್. ಸೊ ಇದು ತಂತ್ರಜ್ಞಾನದ ಒಂದು ಕೈಗಾರಿಕೆಯಾಗಿದೆ. ಸೊ ಸ್ಥಾಪನೆಯಾಗಿದ್ದು 2010ರಲ್ಲಿ, 11 ವರ್ಷಗಳ ಹಿಂದೆ. ಸೊ 2010ರಲ್ಲಿ ಸ್ಥಾಪನೆಯಾಗಿದೆ. ಸೊ ಸ್ಥಾಪಕರು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವರು ನೆನ್ಪಿಟ್ಕೊಳ್ಳಿ. ಇವರ ಸ್ಥಾಪಕರು ಯಾರಂದರೆ ಓಮ್ರಿ ಲಾವಿ, ಸೆಲೆವ್ ಒಲಿಯೋ, ನೀವ್ ಕರ್ಮಿ ಎಂಬತಕ್ಕಂಥ ಈ 3 ವ್ಯಕ್ತಿಗಳು ಈ ಫೆಗಸಾಸ್ ಎಂಬತಕ್ಕಂಥ ಅಥವಾ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಓಕೆ, ಫೆಗಸಾಸ್ನಲ್ಲ, ಈ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಸೊ ಈ ಫೆಗಸಾಸ್ ಎಂಬತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದವರು ಕೂಡ ಇವರೇ. ಸೊ ಕಂಪನಿ ಪ್ರಾರಂಭವಾದ 1 ತಿಂಗಳ ನಂತರ ಅದನ್ನು ತೆರೆದರು ಎಂಬತಕ್ಕಂಥ ಮಾಹಿತಿ. ಇದರ ಒಂದು ಪ್ರಧಾನ ಕಚೇರಿ ಇಸ್ರೇಲ್ ದೇಶದ ಅರ್ಜ್ಲಿಯಾ ಎಂಬತಕ್ಕಂಥ ಸ್ಥಳದಲ್ಲಿದೆ. ಸೊ ಇದರ ಒಂದು ಪ್ರಮುಖ ವ್ಯಕ್ತಿಗಳು ಸೆಲೆವ್ ಒಲಿಯೋ ಪ್ರಸ್ತುತ CEO ಆಗಿದ್ದರು. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ. ದಿ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ NAS ಈಸ್ ಕಂಡಕ್ಟೆಡ್ ಒನ್ಸ್ ಇನ್ ಹೌ ಮೆನಿ ಇಯರ್ಸ್? ರಾಷ್ಟ್ರೀಯ ಸಾಧನೆ ಸಮೀಕ್ಷೆ NAS ಅನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸೊ 3 ವರ್ಷಗಳಿಗೊಮ್ಮೆ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ NAS ಅನ್ನು ನಡೆಸಲಾಗುತ್ತದೆ.
ಸೊ ನೋಡಿ ಇದು ಒಂದು ಸರ್ವೆ ಆಗಿರುತ್ತದೆ. ಯಾವುದಕ್ಕೆ ಈ ಸರ್ವೆ ಅಂತ ನೋಡೋದಾದರೆ ನೋಡಿ, ರಾಷ್ಟ್ರೀಯ ಸಾಧನೆ ಸಮೀಕ್ಷೆಯನ್ನು ಪ್ರತಿ 3 ವರ್ಷಗಳಿಗೊಮ್ಮೆ, ಓಕೆ ನೆನ್ಪಿಟ್ಕೊಳ್ಳಿ, ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಸಮೀಕ್ಷೆಯನ್ನು ಕೊನೆಯದಾಗಿ 2017ರಲ್ಲಿ ನಡೆಸಲಾಯಿತು. ಸೊ 2020ರಲ್ಲಿ ನಡೆಸಲು ನಿರ್ಧರಿಸಲಾಗಿತ್ತು. ಆದರೆ ಕೋವಿಡ್-19 ಪರಿಸ್ಥಿತಿಯಿಂದಾಗಿ ಇದನ್ನು ಈ ವರ್ಷಕ್ಕೆ ಮುಂದೂಡಲಾಗಿದೆ. ಸೊ 36 ರಾಜ್ಯಗಳು ಮತ್ತು ಯುಟಿಗಳಾದ್ಯಂತ 1,23,000 ಶಾಲೆಗಳ ಸುಮಾರು 3.8 ಮಿಲಿಯನ್ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸಾಧನಾ ಸಮೀಕ್ಷೆ 2021ರಲ್ಲಿ ಭಾಗವಹಿಸಲಿದ್ದಾರೆ. ಸೊ ಈಗ ನಿಮಗೆ ಗೊತ್ತಾಗಿರಬೇಕು ಸ್ನೇಹಿತರೆ, ಈ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ಯಾವುದಕ್ಕೆ ಸಂಬಂಧಿಸಿದೆ? ವಿದ್ಯಾರ್ಥಿಗಳ ಮತ್ತು ಶಾಲೆಗಳ ಒಂದು ಸಮೀಕ್ಷೆ ಇದಾಗಿರುತ್ತದೆ. ಇನ್ನು ಓಕೆ, ಸೊ 3, 5 ಮತ್ತು 8ನೇ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ ಸಾಮರ್ಥ್ಯಗಳನ್ನು ಸಮೀಕ್ಷೆಯು ಮೌಲ್ಯಮಾಪನ ಮಾಡುತ್ತದೆ. ಇದು ಮೊದಲ ಬಾರಿಗೆ ಖಾಸಗಿ ಶಾಲೆಗಳನ್ನು ಈ NSAನಲ್ಲಿ ಸೇರಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಮೀಕ್ಷೆ ಇದಾಗಿದೆ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಈಸ್ ದ ಓನ್ಲಿ ಸ್ಟೇಟ್ ಆರ್ UT ಇನ್ ದ ಕಂಟ್ರಿ ಟು ಹ್ಯಾವ್ ಮೆಟ್ರೋ ಫೆಸಿಲಿಟೀಸ್ ಇನ್ 5 ಡಿಸ್ಟ್ರಿಕ್ಟ್ಸ್? 5 ಜಿಲ್ಲೆಗಳಲ್ಲಿ ಮೆಟ್ರೋ ಸೌಲಭ್ಯಗಳನ್ನು ಹೊಂದಿರುವ ದೇಶದ ಏಕೈಕ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶವು 5 ಜಿಲ್ಲೆಗಳಲ್ಲಿ, ಸುಮಾರು 5 ಜಿಲ್ಲೆಗಳಲ್ಲಿ ಮೆಟ್ರೋ ಸೌಲಭ್ಯಗಳನ್ನು ಹೊಂದಿರುವ ಭಾರತದ ಏಕೈಕ ರಾಜ್ಯವಾಗಿದೆ. ಓಕೆ, ಸೊ ಇದರ ಬಗ್ಗೆ ಮಾಹಿತಿಯನ್ನು ಏನು ಕೊಟ್ಟಿದ್ರು ಅಂತ ನೋಡೋದಾದ್ರೆ ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗೆ ಕಾನ್ಪುರ ಮೆಟ್ರೋದ ಪ್ರಾಯೋಗಿಕ ಚಾಲನೆ ನೀಡಿದರು. ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ಕಾನ್ಪುರದಲ್ಲಿ ಮೆಟ್ರೋಗೆ ಚಾಲನೆಯನ್ನು ನೀಡಿದ್ದಾರೆ. ಸೊ ಕಾನ್ಪುರ ಮೆಟ್ರೋದ ಕೆಲಸವು ನವೆಂಬರ್ 15, 2019ರಂದು ಪ್ರಾರಂಭವಾಗಿತ್ತು. ಸೊ ಕೇಳ್ತಾರೆ ನಿಮಗೆ, ಇತ್ತೀಚೆಗೆ ಯಾವ ರಾಜ್ಯವು ಮೆಟ್ರೋವನ್ನು ಉದ್ಘಾಟಿಸಿತು ಎಂಬತಕ್ಕಂಥದ್ದು. ಸೊ ಕಾನ್ಪುರದಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ, ನೆನಪಿರಲಿ. ಉತ್ತರ ಪ್ರದೇಶದ ಪ್ರಸ್ತುತ ಗಾಜಿಯಾಬಾದ್, ನೋಯಿಡಾ, ಗ್ರೇಟರ್ ನೋಯಿಡಾ ಮತ್ತು ಲಕ್ನೋದಲ್ಲಿ ಮೆಟ್ರೋ ರೈಲು ಸೇವೆಗಳನ್ನು ಹೊಂದಿದೆ. ಕಾನ್ಪುರ ಮೆಟ್ರೋವನ್ನು ಫ್ಲಾಗ್ ಆಫ್ ಮಾಡಿದ ನಂತರ ಉತ್ತರ ಪ್ರದೇಶವು 5 ಜಿಲ್ಲೆಗಳಲ್ಲಿ ಮೆಟ್ರೋ ಸೌಲಭ್ಯಗಳನ್ನು ಹೊಂದಿರುವ ದೇಶದ ಏಕೈಕ ರಾಜ್ಯವಾಗಿದೆ. ಸೊ ಸ್ನೇಹಿತರೆ, ಯಾವೆಲ್ಲ ಒಂದು ಅಭ್ಯರ್ಥಿಗಳು ನನ್ನ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ಇಷ್ಟ ಆದರೆ ಒಂದು ಲೈಕ್, ಒಂದು ಕಾಮೆಂಟನ್ನು ಹಾಕಿ. ಸೊ ನನಗೂ ಒಂದು ಇನ್ಫ್ರೇಷನ್ ಬರುತ್ತೆ ಮುಂದಿನ ಒಂದು ವಿಡಿಯೋಗೆ ಮಾಡೋಕ್ಕೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.